ನನ್ನಂತರಂಗದ ಆರಾಧ್ಯ ದೈವ ನನ್ನನ್ನು ಇಲ್ಲಿಯವರೆಗೂ ನಡೆಸಿಕೊಂಡು ಬಂದಿರುವ ನಾನು ಕಂಡ ಅದ್ಭುತ ಗುರು ಹೊಳಲೂರು ಪುರಾಧೀಶ್ವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಮಟ್ಟು ವೇದಿಕೆಯ ಮೇಲಿರುವ ವಲಯ ಶಾಂತಮೌರ್ಯ ಮಹಾಸ್ವಾಮಿಗಳಲ್ಲೂ ಮತ್ತು ಎಲ್ಲ ಹರಗುರು ಚರಮೂರ್ತಿಗಳಲ್ಲೂ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಮಟ್ಟು ಎಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಒಂದು ವಿಷಯ ಅವರಿಗೆ ಹೇಳ್ಕೋಬೇಕು. ಇಷ್ಟು ಜನ ಸೇರಿದ್ರು, ಇಷ್ಟು ಸಂಯಮದಿಂದ ಶಾಂತವಾಗಿ ಶಿಸ್ತಿನಿಂದ ಬೇರೆಯವರಿಗೆ ಮಾದರಿಯ ರೀತಿಯಲ್ಲಿ ವರ್ತಿಸುವ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಆದ ನಿಮ್ಮೆಲ್ಲರ ಪಾದಕಮಲಗಳಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ. ಯಾಕೆ ಅಂದರೆ ಜೊತೆಗೆ ನಮ್ಮ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ತಂದೆ ತಾಯಿಗಳಿಗೂ ನಾನು ಒಂದು ಈ ವೇದಿಕೆ ಮೇಲಿಂದ ನಮಸ್ಕಾರ ಹಾಕ್ತೀನಿ. ಯಾಕೆ ಅಂತ ಕೇಳಿ, ಯಾಕೆ ಅಂತಂತಂದರೆ ಕೇವಲ ಅವರ ಮನೆಯಲ್ಲಿ ದೀಪ ಹಚ್ಚಿದರೆ ಅವರ ಮನೆಯ ಕತ್ತಲೆಯನ್ನು ಮಾತ್ರ ದೀಪ ಓಡಿಸಬಲ್ಲದು. ಆದರೆ ಆ ದಂಪತಿಗಳಿಗೆ ಅದು ಬೇಕಾಗಿರಲಿಲ್ಲ. ನಾವು ಕತ್ತಲೇನೋ ಬೆಳಕನ್ನು ಅನುಭವಿಸೋದು ಬೇರೆ, ಬೇರೆಯವರಿಗೂ ನಮ್ಮ ಮನೆಯ ಜ್ಯೋತಿ ಬೆಳಕಾಗಬೇಕು ಅಂತ ಅವರು ಕಳಿಸಿಕೊಟ್ಟಿದ್ದ ಪುಣ್ಯಭೂಮಿಯೇ ಈ ಗವಿಸಿದ್ದೇಶ್ವರ ಮಠ ಅಂತ ನನ್ನ ಭಾವನೆ. ಹಂಗಾಗಿ ಯಾವುದೇ ಯಾರನ್ನೂ ಮುಖಸ್ತುತಿಯನ್ನು ಮಾಡದೆ, ಯಾವುದನ್ನೂ ಆಶಿಸದೆ, ತಾನಾಯಿತು ತನ್ನ ಕೆಲಸವಾಯಿತು ಅಂತ ನಿಷ್ಕಾಮಯೋಗಿಯಂತೆ ಕಾಯಕವೇ ಕೈಲಾಸವೆನ್ನುವ ತತ್ವವನ್ನು ಅಕ್ಷರಶಃ ಪಾಲಿಸಿಕೊಂಡು ಹೋಗುತ್ತಿರುವ ಈ ಮಹಾನುಭಾವರು ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಆದರೆ ಅವರು ಹೋಗ್ತಾ ಇರಬೇಕಾದ್ರೆ ಅವರ ಹಿಂದೆ ಅವರ ನೆರಳು ಹೆಂಗೆ ಹಿಂಬಾಲಿಸುತ್ತೋ ಅದೇ ರೀತಿ ಕೀರ್ತಿ, ಪ್ರತಿಷ್ಠೆ, ಜ್ಞಾನ, ವೈರಾಗ್ಯ ಎಲ್ಲ ಭಕ್ತ ಸಮೂಹ ಅವರನ್ನು ಫಾಲೋ ಮಾಡ್ತಾ ಇದೆ, ಅವ್ರ ಹಿಂದೆ ಹೋಗ್ತಾ ಇದೆ. ನಮ್ಮನ್ನು ಅವರು ಗ್ಯಾರಂಟಿ ಮುಕ್ತಿ ಪಥಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರುಗಳು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ತುಂಬ ಆನಂದ ಆಯಿತು. ಏಕೆಂದರೆ ಜಾಸ್ತಿ ಹೊತ್ತು ಮಾತಾಡಲ್ಲ, 2 ಮಾತಲ್ಲಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಗುರುವೆಂದರೆ ಯಾರು ಅನ್ನೋದನ್ನು ಪ್ರಪ್ರಥಮವಾಗಿ ತಿಳ್ಕೋಬೇಕು. ಭಾಳಷ್ಟು ಹೆಣ್ಣುಮಕ್ಕಳು ಸೇರಿದ್ದೀರ. ಹಾಗಾಗಿ ಗುರು ಅಂದರೆ ತ್ರಿಮೂರ್ತಿಗಳು ಸೇರಿ ಗುರುವಾಗಲಿಲ್ಲ, ಗಣಪತಿಯು ಸೇರಿದ ಮೇಲೆ ಗುರುವಾಗಿದ್ದು. ಏಕೆಂದರೆ ಅದಕ್ಕಷ್ಟು ಶಕ್ತಿ ಇದೆ. ಗುರುರಧಿಕಂ, ಗುರುವಿಗಿಂತ ದೊಡ್ಡವನು ಯಾರೂ ಇಲ್ಲ. ಸಾವನ್ನು ಗೆಲ್ಲುವ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಗುರುವಿಗೆ. ಇನ್ನೊಂದು ವಿಷಯ ಗೊತ್ತಿರಲಿ ನಿಮಗೆ, ಗುರು ಓಡಾಡೋ ದಾರಿಯಲ್ಲಿ ಭೂತ ಪ್ರೇತಗಳು ಓಡಾಡೋಲ್ಲ, ಶಾಕಿಣಿ ಢಾಕಿಣಿಗಳು ಓಡಾಡಲ್ಲ, ಬೇತಾಳನು ಓಡಾಡಲ್ಲ. ಇದು ನಾನು ಓದಿರತಕ್ಕಂಥ ಗ್ರಂಥದಲ್ಲಿ ಬರುವಂಥ ಒಂದು ಸನ್ನಿವೇಶ. ಯಾಕೆ ಅಂತಂತಂದರೆ ತ್ರಿಪುರಾಸುರರು ಅಂತ ರಾಕ್ಷಸರಿದ್ದರು. ಆ ತ್ರಿಪುರಾಸುರರು ಎಷ್ಟು ಲೋಕಕಂಟಕರಾಗಿದ್ದರು ಅಂದರೆ ಬ್ರಹ್ಮನಿಂದ ಹೊರ ಪಡೆದಿದ್ರು. 3 ಲೋಕ ಅವರದು. 3 ಲೋಕ ಸೇರ್ತಾ ಇದ್ದಿದ್ದೆ 17 ಗಳಿಗೆ. ಆ 17 ಗಳಿಗೆಯಲ್ಲಿ ಮಾತ್ರ ಬಾಣ ಪ್ರಯೋಗ ಮಾಡಿ ಅವರನ್ನು ಹತ ಮಾಡಬೇಕಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಂತಂದರೆ ದೇವಾನುದೇವತೆಗಳೆಲ್ಲರೂ ಬಂದು ಶಿವನಲ್ಲಿ ಮೊರೆ ಇಡ್ತಾರೆ. ಶಿವನಲ್ಲಿ ಮೊರೆ ಇಟ್ಟಾಗ ಅವನೇನು ಮಾಡ್ತಾನೆ, ಕೂತು ಪಾಶುಪತಾಸ್ತ್ರನ ತೆಗೆದು ಹೂಡಬೇಕು. ಇನ್ನೇನು ಆ 3 ಲೋಕಗಳು ಒಟ್ಟಿಗೆ ಸೇರುತ್ತೆ. 1 ವರ್ಷಕ್ಕೆ ಒಂದೇ ಸತಿ. ಆ ಸಂದರ್ಭದಲ್ಲಿ ಬಾಣ ಪ್ರಯೋಗ ಮಾಡೋಕ್ಕೆ ಈಶ್ವರ ಜಗದ ತಂದೆ ಎಳೆದಾಗ ಏನಾಯಿತು ಅಂದರೆ ಕಣ್ಣಿನ ಮುಂದೆ ಏನೋ ಒಂಥರ ಪರೆ ಬಂದಂಗಾಗುತ್ತೆ. ಏನು ಅಂತ ನೋಡಿದಾಗ ಈ ಬಲಗೈ ಹೆಬ್ಬೆರಳಿನ ಮೇಲೆ ಕಡಲೆಕಾಳು ಗಣಪತಿ ಕೂತಿರ್ತಾನೆ. ಏನು ಗಣೇಶ, ಯಾತಕ್ಕೋಸ್ಕರ ಇಲ್ಲಿ ಕೂತಿದೆಯಾ? ಅವಾಗ ಹೇಳ್ತಾನೆ, ನನಗೆ ನೀನೇ ಅಧಿಕಾರ ಕೊಟ್ಟಿದ್ದು ತಂದೆ,
ಬೇರೆ ಯಾರು ಅಲ್ಲ ಕೊಟ್ಟಿದ್ದು, ಜಗತ್ತಿನ ತಂದೆ ನೀನು, ಜಗತ್ತಿನ ಜೀವಕೋಟಿಗೆ ಅನ್ನ ಕೊಡುವ ಜಗದ ಈಶ ಜಗದೀಶ ನೀನು ಕೊಟ್ಟಿರೋದು. ನೀನೇ ನನಗೆ ಅಗ್ರ ಪೂಜೆ ಮಾಡಲಿಲ್ಲ ಅಂದರೆ ಬೇರೆಯವ್ರನ್ನ ನಾನು ಹೆಂಗೆ ಕೇಳೋದು, ಬೇರೆಯವ್ರು ಹೆಂಗೆ ಮಾಡ್ತಾರೆ? ಅವನು ತಂದೆಯಿಂದನೇ ಪೂಜೆ ತಗೊಂಡವನು ಅನ್ನೋದು ಗೊತ್ತಾಗಬೇಕು ಅಂದರೆ ನೀನು ನನಗೆ ಪೂಜೆ ಮಾಡಬೇಕು ಅಂತ ಕೇಳ್ತಾನೆ. ಆಗ ಹೌದಲ್ವಾ ಅನ್ನೋದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ, ಈಶ್ವರ ಅಸ್ತ್ರ ಕೆಳಗಡೆ ಇಟ್ಟು ತಂದೆಯ ಅನ್ನೋದನ್ನು ಮರೆತು ಮಗನಿಗೆ ಅಗ್ರ ಪೂಜೆಯಲ್ಲಿ ಪ್ರಥಮ ಪೂಜೆ ಗಣಪತಿಗೆ ವಿಘ್ನೇಶ್ವರನಿಗೆ ಮಾಡಿದ ಮೇಲೆ ಹೋಗು ತ್ರಿಮೂರ್ತಿಗಳ ಜೊತೆ ಸೇರಿ ಗುರುವಾಗು ಅಂತ ಆಶೀರ್ವಾದ ಮಾಡ್ದ ಅನ್ನೋದನ್ನು ಗುರುಚರಿತ್ರೆಯಲ್ಲಿ ಓದಿದ್ದೀನಿ. ಹಾಗಾಗಿ 3 ಜನ ಜೊತೆಗೆ 4ನೇವನು ಸೇರಿದ್ದಕ್ಕೆ ಗುರುವಾಗಿದ್ದು. ಇದು ಅರಿವಿಗೂ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಚಿತ್ರ ಜ್ಞಾಪಕಕ್ಕೆ ಬಂತು, ನಿಮ್ಮ ಮುಂದೆ ಹೇಳ್ತೀನಿ. ಒಂದು ಮುತ್ತಿನ ಕಥೆ ಅಂತ ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ, ಉಡುಪಿಯಲ್ಲಿ ನಡೀತಾ ಇತ್ತು. ಆವಾಗ ಅದರ ನಿರ್ದೇಶಕರು ಬಂದು ಶಂಕರ್ನಾಗ್ ಅಂತ, ತುಂಬ ಆತ್ಮೀಯ ಸ್ನೇಹಿತ. ಕ್ಯಾಮ್ರಾಮನ್ ಬಂದು ಗೌರಿಶಂಕರ್ ಅಂತ. ಆ ಸಂದರ್ಭದಲ್ಲಿ ಅಣ್ಣಯ್ಯನ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ತು ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿಂತನೂ ಇನ್ಯಾರು ಅಂಥ ಅಪ್ರತಿಮ ಕಲಾವಿದ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಚಿತ್ರರಂಗದಲ್ಲಿ ಅನ್ನೋ ಮಾತನ್ನು ನಿಮ್ಮ ಮುಂದೆ ಅರಿಕೆ ಮಾಡ್ಕೊಳ್ತೀನಿ. ಏಕೆಂದರೆ ನನ್ನ ದೃಷ್ಟಿಯಲ್ಲಿ ಅದೊಂದು ದೇವರು ಬೇರೆ ಏನೇನೂ ಇಲ್ಲ. ಹಾಗಾಗಿ ಕೇಳಿದೆ, ಅಣ್ಣಯ್ಯ ಏನು ಗುರು ಅಂದರೆ ಯಾರು? ಅವರೊಂದು ಮಾತು ಹೇಳಿದ್ರು, ಕಂದ ಅದು ಹೇಳಿದ್ರೆ ಅರ್ಥ ಆಗಲ್ಲ ಕಂದ, ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಗುರು ಯಾರು ಅಂತ. ಹಾಗಾಗಿ ಒಂದು ಕೆಲಸ ಮಾಡು, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ನಾನು ಇವತ್ತೇನಾದರೂ ಈ ಜಾಗದಲ್ಲಿದ್ದರೆ, ಇಷ್ಟು ಸಂತೋಷವಾಗಿದ್ದರೆ, ಇಂತಹ ಒಂದು ಕಾಯಕನ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಗುರುಗಳು ಕಾರಣ. ಆ ಗುರುಗಳು ಬೇರೆ ಯಾರೂ ಅಲ್ಲ, ಅವರೇ ಹುಬ್ಬಳ್ಳಿಯ ಸಿದ್ಧಾರೂಢರು ಅನ್ನೋ ಮಾತನ್ನು ಹೇಳಿದ್ರು. ಇದು ಅಣ್ಣಯ್ಯನ ಬಾಯಲ್ಲಿ ನಾನು ಪ್ರಮಾಣವಾಗಲೂ ಕೇಳಿರೋದು. ಆವಾಗ ಅವರ ಜೀವನ ಚರಿತ್ರೆ ಎಲ್ಲರೂ ಸಿಕ್ಕಿದ್ರೆ ಓದು ಅಂತಂದರು. 3 ರಿಂದ 4 ದಿವಸ ನನಗೆ ಕಾಲಾವಕಾಶ ಇತ್ತು. ಬಂದಾಗ ಭದ್ರಾವತಿಯಲ್ಲಿ ನನ್ನ ಗುರು ಸಮಾನವರು, ಏಕೆಂದರೆ ಮಾರ್ಗದರ್ಶಕನು ಗುರುವಾಗುತ್ತಾನೆ ಅಂತ ಹೇಳ್ತಾರೆ ಗುರುಚರಿತ್ರೆಯಲ್ಲಿ. ಯಾರು ನಿಮಗೆ ಸನ್ಮಾರ್ಗಕ್ಕೆ ನಡೆಸ್ತಾನೆ, ಸರಿಯಾದ ಸಮಯಕ್ಕೆ ಉಪಯುಕ್ತ ಸಲಹೆಗಳನ್ನು ಕೊಡ್ತಾನೋ ಅವನು ಗುರು ಅಂತ ನೀವು ಪೂಜೆ ಮಾಡಬೇಕು. ಹಾಗಾಗಿ ಮಂಜುನಾಥ ಅಯ್ಯರ್ ಅಂತ ಒಬ್ಬರು ಇದ್ದರು. ನಾನು ಸಿದ್ಧಾರೂಢರು ಲೈಫ್ ಹಿಸ್ಟ್ರಿ ಓದಬೇಕು, ಅವರ ಆತ್ಮಚರಿತ್ರೆ ಓದಬೇಕು, ದಯವಿಟ್ಟು ನನಗೆ ಪುಸ್ತಕ ಎಲ್ಲಾದರೂ ಸಿಕ್ಕಿದ್ರೆ ತಂದುಕೊಡಿ ಅಂತ ಕೇಳಿದೆ. ಅವ್ರ ಲೈಬ್ರರಿಲಿ ಇದ್ದಂತ ತೆಗೆದು ನನ್ನ ಮುಂದುಗಡೆ ಇಟ್ಟರು. ಅದನ್ನು ಯಥಾವತ್ತು ಓದಿದೆ ಕೂತ್ಕೊಂಡು. ಓದಿದಾಗ ಏನಾಯಿತು, ನನಗೆ ರೋಮಾಂಚನ ಆಯಿತು. ಯಾವಾಗ ಹುಬ್ಬಳ್ಳಿಗೆ ಬಂದರೂ ಸಹಿತ ನಾನು ಹೋಗ್ತಾ ಇದ್ದಿದ್ದೆ 2 ಜಾಗಕ್ಕೆ. ಒಂದು ಸಿದ್ಧಾರೂಢರ ಗದ್ದಿಗೆ ಹೋಗಿ ಹಣೆ ಇಟ್ಟು ನಮಸ್ಕಾರ ಮಾಡಬೇಕು. ಇನ್ನೊಂದು ಮಹಾತಾಯಿ ಗಾನ ಗಂಧರ್ವೆ ಗಂಗೂಬಾಯಿ ಹಾನಗಲ್ ಅವ್ರ ಮನೆಗೆ ಹೋಗಬೇಕು. ಇಲ್ಲಾಂದರೆ ಜೀವನ ಪರಿಪೂರ್ಣ ಆಗಲ್ಲ ಅಂತ ಇವೆರಡನ್ನ ನಡೆಸ್ಕೊಂಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಹೋದಾಗ ಒಂದು ಸಾರಿ ಗಂಗಕ್ಕ ಒಂದು ಮಾತು ಹೇಳಿದರು, ತಮ್ಮ ನಾನು 8 ವರ್ಷದಾಕಿದ್ನ. ಆಗ ಅವ್ವ ಶಿವರಾತ್ರಿ ಹಬ್ಬಕ್ಕೆ ಮಠಕ್ಕೆ ಕರ್ಕೊಂಡು ಹೋಗಿದ್ಲು. ನಾವೆಲ್ಲ ಕುಂತಿದ್ವಾ, ಹೀಗೆ ಭಕ್ತ ಸಮೂಹ ಎಲ್ಲ ಸೇರಿತ್ತು. ಎಲ್ಲ ಕಡೆ ಮನೆಯಿಂದ ದೀಪಗಳು ಒಯ್ದಿದ್ವಾ. ಒಳ್ಳೆ ಹೆಂಗಿತ್ತು ಅಂದರೆ ಸಾಕ್ಷಾತ್ ಈಶ್ವರ ಕುಂತಂಗೆ ತಪ್ಪು ಕುಂತಿದ್ದು. ಭೀಮವ ತಾಯಿ ಬಂದು ಆರತಿ ಮಾಡ್ರಿ ಅಂತ ಕರೆದ್ರು. ಬಂದಾಕಿ ಆರತಿ ಮಾಡ್ತಾ ಇದ್ಲು ತಮ್ಮ. ಕರ್ಪೂರದ ಉಂಡೆ ಅವ್ರ ತಲೆ ಮೇಲೆ ಬಿತ್ತು. ತಲೆ ಮೇಲೆ ಬಿದ್ದಿದ ತಕ್ಷಣ ಸಿದ್ಧಾರೂಢರಿಗೆ ಕೊಡೋದ್ರಂತೆ ಜೋರಾಗಿ. ಕೊಡಿದ ತಕ್ಷಣ ಭೀಮಮ್ಮ ತಾಯಿ ಹೇಳ್ತಾರಂತೆ, ಆರೂಢಾಗಿಯ ಅಂತ ತಿಳಿದಿದ್ನಲ್ಲೋ, ಈ ರೂಢಾಗಿಯ, ಇನ್ನು ನೀ ಆರೂಢ ಆಗಿಲ್ಲ, ನಿನಗೆದಕ್ಕೆ ಪೂಜೆ, ತಟ್ಟೆ ಎಸ್ತಾ ತಾಯಿ ಓದ್ಲಂತೆ. ಇದಾಗ 3 ವರ್ಷ ಆಗಿತ್ತು ತಮ್ಮ. ಆಗ ನನಗೆ 12 ವರ್ಷದಾಕಿ ಅದೇ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮೋಹನನ್ನು ಕರ್ಕೊಂಡು ಹೋಗಿದ್ಲು. ಆ ಸಂದರ್ಭದಲ್ಲಿ ಅದೇ ಭೀಮಮ್ಮ ತಾಯಿ ಬಂದು ಆರತಿ ಮಾಡ್ತಾ ಇದ್ದಾಗ ಅದೇ ಥರ ಕರ್ಪೂರದ ದಪ್ಪನೆ ಉಂಡಿ ತಲೆ ಮೇಲೆ ಬಿತ್ತು. ಯಾವುದನ್ನೂ ಯೋಚನೆ ಮಾಡದೆ ಹಂಗೆ ನಿಶ್ಚಲವಾಗಿ ಅಪ್ಪ ಈಶ್ವರನ ಥರ ಕೂತಿದ್ದ. ಆಗ ಭೀಮಮ್ಮ ತಾಯಿ ಅದನ್ನು ತೆಗೆದು, ಅಪ್ಪ ಜೀವನದಲ್ಲಿ ಇವತ್ತು ನೋಡಿದೆ ಕಣೋ, ನೀ ಆರೂಢ ಆಗಿಯ, ಈ ರೂಢ ಅಲ್ಲ ಅಂತ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಅನ್ನೋ ಮಾತನ್ನು ಅವ್ರ ಬಾಯಿಂದ ಕೇಳಿ
ಜನ್ಮಾಂತರದ ನನಗೆ ಒಂದು ಪುಣ್ಯ ಸಿಕ್ತು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಏಕೆಂದರೆ ಎಷ್ಟು ಶ್ರೇಷ್ಠ ಗುರುವಿರ್ತಾನೆ ಅಷ್ಟೇ ಶ್ರೇಷ್ಠ ಭಕ್ತರು ಇರ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾನೇ ಮಲ್ಲಿಕಾರ್ಜುನ ಸಿಂದಗಿ ಅಂತ ಅವರು ಬರೆದಿರೋ ಕಥೆ ಇದು. ಅವರ ಆತ್ಮಚರಿತ್ರೆಯನ್ನು ಬರೆದಿದ್ದಕ್ಕೋಸ್ಕರ ಅವರಿಗೆ ಗೌರವ ಡಾಕ್ಟರೇಟ್ ಸಿಕ್ತು. ಹಾಗಾಗಿ ಆ ಪುಣ್ಯಾತ್ಮನಿಗೆ ಈ ವೇದಿಕೆ ಮೇಲಿಂದ ಒಂದು ನಮಸ್ಕಾರ ಸಮರ್ಪಣೆ ಮಾಡ್ತೀನಿ. ಅವ್ರ ಮಗಳನ್ನು ಗೋಕಾಕ ಕೊಟ್ಟಿದ್ದಾರೆ. ಅವರು ಅವ್ರ ಮಗ ಬಂದು ನನಗೊಂದು ಪುಸ್ತಕ ಕೊಟ್ಟರು, ದಯವಿಟ್ಟು ನೀವು ಅಪ್ಪಾಜಿಯವ್ರದ್ದು ಈ ಪುಸ್ತಕ ಓದಬೇಕು ಅಂತ. ಕಾಕತಾಳೀಯ ಒಂಥರ ಮನೆಗೆ ಬಂದು ಕೊಟ್ಟರು. ನಾನೇನು ಮಾಡಿದೆ, ಒಂದು 10 ಪೇಜು ಓದಬೇಕಾದ್ರೆ ಚೆನ್ನಾಗಿದ್ದರೆ ಮಾತ್ರ ಓದ್ತೀನಿ, ಇಲ್ದಲ್ಲಿದ್ರೆ ಓದಕ್ಕೆ ಹೋಗಲ್ಲ. ಹಂಗಾಗಿ ಅದನ್ನು ತೆಗೆದೆ. ಅದರಲ್ಲಿ ಬಂದು ಒಂದು ಮೊದಲನೇ ಪ್ರಸಂಗ ಇದೆಯಲ್ಲ, ನನ್ನ ಅಂತರಂಗಕ್ಕೆ ತಟ್ಟಿ ತಟ್ಟಿ ಹೇಳ್ತು, ಇಂಥ ಭಗವದ್ ಭಕ್ತರು ಇದ್ದಾರೆ ಅಂತ. ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನು ಹಂಚ್ಕೊಳ್ತೀನಿ. ಏನು ಅಂದರೆ, ಶಿಶುನಾಳ ಶರೀಫರ ಸಮಾಧಿ ಹತ್ರಕ್ಕೆ ಹೋಗಬೇಕಾದ್ರೆ ಈ ಜಾಲಿ ಗಿಡದ ಗೆಂಟೆ, ಹಳ್ಳ, ದಿಣ್ಣೆ, ಕೊರಕಲು ಎಲ್ಲದನ್ನು ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಒಬ್ಬ ಹುಟ್ಟು ಕುರುಡ, ಅವನ ತಂಗಿ ಹುಟ್ಟು ಕುರುಡಿ, ಇಬ್ಬರು ಗಂಟುಗಳು ಹೊತ್ಕೊಂಡಿದ್ದಾರೆ. ಸಾಯಂಕಾಲ ಆಗಿದೆ, 6:30 ಸಮಯ, ಸೂರ್ಯಾಸ್ತಮಾನ ಆಗ್ತಾ ಇದ್ದಾನೆ. ಜೋರಾಗಿ ಮಳೆ, ಗುಡುಗು, ಮಿಂಚು ಎಲ್ಲ ಬರ್ತಾ ಇದೆ. ಮಳೆ ಬರೋ ಸನ್ನಿವೇಶ ಇದೆ. ಇವ್ರು ಹೋಗ್ತಾ ಇದ್ದಾರೆ, ದಾರಿ ತಪ್ಪಿ ಬಿದ್ದೋಗ್ಬಿಟ್ರು. ಬಿದ್ದೋದಾಗ ಯಾರಾದರೂ ಇದ್ರೆ ಕಾಪಾಡಿ, ಯಾರಾದರೂ ಇದ್ರೆ ಕಾಪಾಡಿ ಅಂತ ಭಕ್ತರು ಬೇಡ್ಕೊಳ್ತಾ ಇದ್ರು, ಅಣ್ಣ ತಂಗಿ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸಿಂದಗಿ ಇವರು 3 ಜನ ಹೋಗ್ಬೇಕಾದ್ರೆ ನಮ್ಮ ಕೃಪಾಕರ್ ಸೇನಾನಿ ಥರದವರು ಎಲ್ಲ ಸ್ನೇಹಿತರು ಓಡೋಗಿ ಆ ಕತ್ಲೆ ಒಳಗೆ ಅವ್ರನ್ನ ಕಷ್ಟಪಟ್ಟು ಎತ್ತು ಕರ್ಕೊಂಬಂದು ಶಿಶುನಾಳ ಶರೀಫರ ಹತ್ರ ಬಿಡ್ಬೇಕಾರೆ, ಕುಡ್ಯ ಬುದ್ಧಿ ಐತೆ ನಿನಗೆ, ಈ ಹಾದಿಯಾಗಿ ಬಂದಿದ್ಯಾ, ಮಳೆ ಬೇರೆ ಬರಂಗೈತೆ, ಏನು ಹುಚ್ಚಲೇ ನಿಂದು, ಕುಂದ್ರಿರಿ ಅಂತ ಕೂರಿಸ್ಬಿಟ್ಟು ಇಬ್ಬರನ್ನು ಹೋದರು. ಎಲ್ಲ ಆಯ್ತಂತೆ. ಎಲ್ಲ ಪೂಜೆ ಪುನಸ್ಕಾರ ಮುಗಿದು ಹುಣ್ಣಿಮೆ ದಿವಸ ಬರಬೇಕಾದ್ರೆ, ಅಪ್ಪ ನೀನು ನನ್ನನ್ನು ಕರ್ಕೊಂಬಂದು ಎಬ್ಬರಿಸು, ಇಲ್ಲಿ ಬಿಟ್ಟಲ್ಲಪ್ಪ, ನಿನ್ನ ಹೆಸರೇನು? ಮಲ್ಲಿಕಾರ್ಜುನ್. ಯಾಕೆ ಅಂದ್ರಂತೆ, ನನಗೇನು ಕಣ್ಣಿಲ್ಲ ಕಣೋ, ನನಗೆ ಕಣ್ಣಿಲ್ಲ. ಆದ್ರೆ ಸಮಾಧಿಯಾಗಿ ನಿಂತು ನನ್ನ ಮಕ್ಕಳು ಬಿದ್ದಿರ್ತಾರೆ. ಮಲ್ಲಿಕಾರ್ಜುನ ಹೋಗಿ ಅವ್ರ ನೆತ್ತಿ ಕರ್ಕೊಂಡೋಗಿ ಗದ್ಗೆ ತಾವು ನಿಲ್ಸು ಅಂತ ಹೇಳಿ ಕಳಿಸಿದ್ನಲ್ಲ ನಮ್ಮಪ್ಪ ಸರಿಪಜ್ಜ, ಅವನ ಕಣ್ಣ ಇಚ್ಕೊಡು ಅಂದಂತೆ. ಆವಾಗ ನಾನು ಕಣ್ಣಿದ್ದು ಕುರುಡ, ಅವನ ಕಣ್ಣಿಲ್ದಲೇ ಇದ್ರೂ ಸಹಿತ ಅವನು ಪರಮಜ್ಞಾನಿ ಅಂತ ಅನ್ನಿಸ್ತು ಅನ್ನೋದನ್ನು ಆ ಲೇಖನದಲ್ಲಿ ಬರೀತಾರೆ. ಇನ್ನೊಂದು ಸನ್ನಿವೇಶನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಯೋಗಿ ಆತ್ಮಕಥೆಯಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ. ಏಕೆಂದರೆ ಗುರು ಅಂದರೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಅಂತಂತಂದರೆ, ಒಬ್ಬಳು ನಿರಾಹಾರ ಯೋಗಿನಿ ಅಂತ ಬರುತ್ತೆ. ಪರಮಹಂಸ ಯೋಗಿಗಳು ಅಮೇರಿಕಾ ದೇಶದಲ್ಲಿ ಹೋಗಿ ಭಾಷಣ ಮಾಡ್ತಾ ಇರ್ತಾರೆ, ಉಪನ್ಯಾಸಗಳನ್ನು ಮಾಡ್ತಾ ಇದ್ದಾಗ ಎಲ್ಲ ಯೂನಿವರ್ಸಿಟಿ ಹುಡುಗರು ಎಲ್ಲ ಕೂತ್ಕೊಂಡು ಕೇಳಿಸ್ಕೊಂಡಾಗ ಹೇಳ್ತಾರೆ, ಏನು ಯೋಗಿ ನೀವು ಹೇಳೋದು ಅರ್ಥಾತ್ ಸಂಬಂಧ ಇಲ್ಲ. ಯಾರಾದ್ರೂ ಊಟ ಇಲ್ದಲೆ ಬದುಕೋಕ್ಕಾಗತ್ತಾ, ನೀರಿಲ್ದಲೆ ಬದುಕೋಕ್ಕಾಗತ್ತಾ, ಸಾರಿ ಅಂತ ಹೇಳ್ತಾರೆ. ಆವಾಗ ಪರೀಕ್ಷೆ ಮಾಡೋ ಮನಸ್ಸಿದ್ರೆ ನನ್ನ ಜೊತೆ ಬನ್ನಿ ಅಂತ ಆಹ್ವಾನ ಮಾಡ್ತಾರೆ. ಆಗ ಅವರೆಲ್ಲ ಸೇರಿ ಇವ್ರ ಜೊತೆ ಬರ್ತಾರೆ. ಇವರು ಕಲ್ಕತ್ತಾ ಕರ್ಕೊಂಬರ್ತಾರೆ. ಆ ನಿರಾಹಾರ ಯೋಗಿನಿ ಯಾರು ಆಹಾರ 50 ವರ್ಷಗಳಿಂದ ತಗೊಂಡಿರಲ್ವೋ ಆ ತಾಯಿನ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ಕೊಳ್ತಾರೆ ಯೋಗಿಯವರು, ಪರಮಹಂಸ ಯೋಗಿಗಳು. ನಿನ್ನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಅಮೇರಿಕಾದಿಂದ 15-16 ಜನ ಶಿಷ್ಯರು ಬಂದವ್ರ ತಾಯಿ, ನೀನು ದಯವಿಟ್ಟು ಸಹಕಾರ ಕೊಡಬೇಕು, ಸಿಡಿಮಿಡಿ ಮಾಡ್ಕೋಬಾರ್ದು. ಆಯಿತು ಬಿಡು ಯೋಗಿ, ನಾನು ಯಾವುದೇ ಕಾರಣಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಆ ಅಮ್ಮ ಇದು ಮಾಡ್ತಾರೆ. ಶಿಫ್ಟ್ ವೈಸ್ ಕಾಯ್ತಾರೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3, 3ರಿಂದ ರಾತ್ರಿ 11, 11ರಿಂದ ಮತ್ತೆ ಬೆಳಕನ್ನು 7 ಗಂಟೆವರೆಗೂ ಅವ್ರು ಅಷ್ಟು ಜನ 16 ಜನ ವಿಂಗಡಣೆ ಮಾಡಿಕೊಂಡು ಕಾಯ್ತಾರೆ. 25 ದಿವಸ ಹಗಲು ರಾತ್ರಿ ಬಿಡದಲ್ಲ ಆ ಅಮ್ಮನ ಕಾದರೂ ಆ ಅಮ್ಮ ಒಂದು ಲೋಟ ನೀರು ಕುಡಿಯಲ್ಲ, ಒಂದು ತುತ್ತು ಅನ್ನ ತಿನ್ನಲ್ಲ. ಸೈಂಟಿಫಿಕ್ ಜಗತ್ತು ಅದನ್ನು ಒಪ್ಪದೇ ಇಲ್ಲ, ಬಿಲ್ಕುಲ್ಲಪ್ಪಲ್ಲ. ಅದು ನೀರಿಲ್ಲ ಅಂದರೆ, ಜೀವಜಲ ಇಲ್ಲ ಅಂದರೆ ಬದುಕೋದಾದ್ರೂ ಹಿಂಗೆ ನೀರಾದರೂ ಕುಡಿದು ಬದುಕಬಹುದು. ಆದರೆ ಅದನ್ನು ಇಲ್ದಲೇ ಆ ತಾಯಿ ಬದುಕ್ತಾಳೆ ಅಂದ ಮೇಲೆ ಎಷ್ಟು ಶಕ್ತಿ ಇರ್ಬೋದು ಈ ತಾಯಿಗೆ. ಆವಾಗೇನಾಗುತ್ತೆ, ನಾವು ಸೋತ್ಬಿಟ್ವಿ. 25 ದಿವಸ ಆಯಿತು, ಆ ಅಮ್ಮ ಏನು ತೊಗೊಳ್ಳಿಲ್ಲ. ಕೂರಿಸ್ಬಿಟ್ಟು ಎಲ್ಲ ಕೈ ಮುಗಿದು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ, ಹೆಂಗಿದ್ದೆ ತಾಯಿ ನೀನು ಅಂತ.
ಗುರುವಿನ ನಾಮಸ್ಮರಣೆ ಇದ್ದರೆ ನನಗೆ ಹೊಟ್ಟೆ ತುಂಬೋಗುತ್ತೆ. ಗಾಳಿ ಬೀಸೋ ಕೂಡ ನಿಂತ್ಕೊಂಡು ಜೋರಾಗಿ ಒಂದ್ಸತಿ ಬಾಯಿ ತೆರೆದ್ಬಿಟ್ಟು ಜೋರಾಗಿ ಬಾಯಿಂದ ಎಳ್ಕೊಂಡ್ರೆ ನನ್ನ ಹೊಟ್ಟೆ ತುಂಬುತ್ತೆ, ನನಗೆ ತೇಗಿ ಬರುತ್ತೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಗುರುವಿನಲ್ಲಿ ಅಷ್ಟು ಮಹತ್ವ ಇದೆ. ಅದರಲ್ಲಿ ಇನ್ನೊಂದು ಮುಂದುವರೆದ ಒಂದು ಮಾತು ಏನಾಗುತ್ತೆ ಅಂದರೆ, ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಒಬ್ಬನೇ ಮಗ ಮುಪ್ಪಿನ ಕಾಲದಲ್ಲಿ ಅತ್ತೆ ಮಾವನ್ನ ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಡತನದಲ್ಲಿರೋ ಹೆಣ್ಣುಮಗಳನ್ನ ತಗೊಂಬಂದು ಮದುವೆ ಮಾಡಿಕೊಟ್ಟಿರ್ತಾರೆ. ಈ ನಿರಾಹಾರ ಯೋಗಿನಿನ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಕಲ್ಕತ್ತಾಕ್ಕೆ ಬರಬೇಕಾದ್ರೆ ಯಾರೋ ಕಾಶಿಗೆ ಹೋಗ್ಬೇಕಾದ್ರೆ ಬನಾರಸ್ಗೆ ಹೋಗೋರು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ, ಇವತ್ತು ಸಾಯಂಕಾಲ ಊಟಕ್ಕೆ ಬರ್ತೀವಿ, 7 ಗಂಟೆ ಟ್ರೈನಿಗೆ ಬಂದು ಇಳಿದು ಊಟ ಮಾಡ್ತೀವಿ, 12 ಗಂಟೆಗೆ ಮತ್ತೆ ಟ್ರೈನ್ ಹೊರಡುತ್ತೆ, ಅವಾಗ ನಾವು ಹೋಗ್ತೀವಿ ಅಂತ ಹೇಳಿರ್ತಾರೆ. ಆದರೆ ಕಾರಣಾಂತರದಿಂದ ಲಾಠಿ ಚಾರ್ಜ್ ಗೋಲಿಬಾರ್ ಆಗಿ ಕಲ್ಕತ್ತಾದಲ್ಲಿ ಬರೋಕ್ಕಾಗಲ್ಲ. ಅವರು ರೈಲ್ವೆ ಸ್ಟೇಷನಿಂದ ಇವರು ಮನೆಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ಹಿಂಗೆ ಬರೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ನಿಮಗೆ ತೊಂದರೆ ಆಯಿತು ಅಂತ. ಇವಳೇನು ಮಾಡ್ತಾಳೆ, ಅತ್ತೆ ಸೊಸೆಗಳಿರ್ತಾಳೆ, 16 ಜನ ಬರ್ತಾರೆ ತಾಯಿ, ನೀನು ಒಬ್ಬಳೇ ಅಡುಗೆ ಮಾಡ್ಬೇಕು, ಹೆಂಗೆ ಮಾಡ್ತೀಯ? ನಾನು ಮಾಡ್ತೀನಿ, ನಂಗೆ ರೂಢಿ ಇದೆ, ನಮ್ಮ ತಾಯಿ ನನಗೆ ಕಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ಶಿಸ್ತಿನಿಂದ ಅಡುಗೆ ಮಾಡಿರ್ತಾಳೆ. ಆದರೆ ಬರಲ್ಲ 9 ಗಂಟೆವರೆಗೆ ಕಾದು ಅವರು ಫೋನ್ ಬಂದ ಮೇಲೆ ಹೇಳ್ತಾಳೆ, ನನಗೆ ಕುಡಿಯೋದಕ್ಕೆ ಹಾಲು ಕೊಡಪ್ಪ, ನಾನು ಮಲ್ಕೋಬೇಕು. ಅಯ್ಯಯ್ಯೋ ಅಂತ ಗಂಡ ಹೆಂಡತಿ ಮಾತಾಡ್ಕೊಳ್ಳೋ ಸಮಯದಲ್ಲಿ ಸೊಸೆ ಹಾಲು ತಗೊಂಡೋಗ್ತಾಳೆ. ಇದು ಒಳ್ಳೆ ಪ್ರಸಂಗ, ದಯವಿಟ್ಟು ಓದಿ ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಬೇಡ್ಕೊಳ್ತೀನಿ. ತಗೊಂಡೋದಾಗ 16 ಜನಕ್ಕೆ 15 ಜನಕ್ಕೆ ಮಾಡಿದ ಅಡುಗೆ ಉಳಿದೋಯ್ತಲ್ಲ, ದೇವರೇ ಏನು ಮಾಡೋದು ಈಗ ಅದನ್ನು? ಇಷ್ಟೊತ್ತಲ್ಲಿ ಎಲ್ಲ ಬ್ಲಾಕ್ಔಟ್, ಅಂದರೆ ಎಲ್ಲ ದೀಪಗಳು ಜನಸಂಚಾರ ಇಲ್ಲ, ಏನು ಮಾಡೋದು ಅಂದಾಗ ಸೊಸೆ ವಿನಮ್ರಲಾಗಿ ಕೇಳ್ಕೊಳ್ತಾಳೆ, ನೀವು ಅಪ್ಪಣೆ ಕೊಟ್ಟರೆ ನಾನು ಊಟ ಮಾಡ್ತೀನಿ. ಅವಳಿಗೆ ನಗು ಬಂದ್ಬಿಡುತ್ತೆ ಅತ್ತೆಗೆ, ಹೌದಮ್ಮ, ವೇಸ್ಟ್ ಆಗಲಿದ್ದಂಗೆ ಹೊಟ್ಟೆ ತುಂಬ ನೀನು ಊಟ ಮಾಡಿಬಿಟ್ರೆ ನನಗೆ ಅಷ್ಟೇ ಸಾಕು, ಹೋಗು ಅಲ್ಲಿ ಹಾಲು ಇಟ್ಬಿಟ್ಟು ಅಂತಾಳೆ. ಇವಳು ಹಾಲಿನ ಲೋಟ ತಗೊಂಡೋಗಕ್ಕೆ ಬರದಲ್ಲೇ ಇದ್ದಾಗ ಅವಳು ಹೋಗಿ ಕಿಟಕಿಯಲ್ಲಿ ನಿಂತ್ಕೊಂಡು 16 ಜನ ಮಾಡಿರೋ ಅಡುಗೆಯನ್ನು ಅವಳೊಬ್ಬಳೇ ಕೂತ್ಕೊಂಡು ಊಟ ಮಾಡಿ ಕೈ ತೊಳೆದು ಪಾತ್ರೆಯನ್ನು ತೊಳೆದು ತಳ್ಕೊಂಬಳಕ ಹಾಕಿ ಇಡ್ತಾಳೆ. ಆವಾಗ ಗೊತ್ತಾಗುತ್ತೆ, ಗಂಡನ ಹತ್ರ ಹೋಗಿ ಹೇಳ್ತಾಳೆ, ನೀನು ತಗೊಂಬಂದಿರೋದು ಸೊಸೆ ಅಲ್ಲ, ಮಾರಿ ರಾಕ್ಷಸಿಯವಳು 16 ಜನ ಊಟ ಮಾಡಿದ್ಲು, ಹಿಂಗಾದ್ರೆ ನಮ್ಮ ಮನೆ ಉಳಿಯಲ್ಲ ಅಂತ. ಆವಾಗ ಬಡತನ, ಹಸಿವು ಮಾಡಲಿ, ಕೊನೆಗೆ ವೇಸ್ಟ್ ಆಗಲಿಲ್ವಲ್ಲ ಅನ್ನೋ ಟೈಮ್ಗೆ ಏನಾಗುತ್ತೆ, ಇವಳು ಲೋಟ ತಗೊಂಡೋಗಿ ಬರ್ತಾಳೆ. ಏನಮ್ಮ, 16 ಜನ ಮಾಡಿದ್ದ ಅಡುಗೆ ನೀನು ಒಬ್ಬಳೇ ಊಟ ಮಾಡಿಬಿಟ್ಟಲ್ಲ, ದೇವರೇ ಕಾಪಾಡಬೇಕು, ನಿನ್ನ ಹೊಟ್ಟೆಲ್ಲಿ ಅದು ಯಾವ ದೆವ್ವ ಕೂತಿದೆಯೋ ಅಂದ್ಬಿಡ್ತಾಳೆ. ನೀವು ಹೇಳಿದ್ರಿ ಅಂತ ನಾನು ಊಟ ಮಾಡಿದೆ, ನೀವು ಅಪ್ಪಣೆ ಕೊಟ್ಟಿದ್ದಕ್ಕೆ ಊಟ ಮಾಡಿದೆ, ಇಲ್ದಿದ್ರೆ ನಾನು ಊಟ ಮಾಡ್ತಿರ್ಲಿಲ್ಲ. ಹೌದೌದು, ನಾನು ಅಪ್ಪಣೆ ಕೊಟ್ಟಿದ್ದಕ್ಕೆ ನೀನು ಊಟ ಮಾಡಿದೆ, ನಾನು ಇವತ್ತು ಹೇಳ್ತಾ ಇದ್ದೀನಿ ಕಣೆ, ಇನ್ಮೇಲಿಂದ ಒಂದು ಲೋಟ ನೀರು ಕುಡಿಬೇಡ, ನೀನು ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಸರಿಯಾಗಿ ಹುಟ್ಟಿದ್ರೆ ಅಂತ ರೇಗಿ ಒಂದು ಮಾತಂದು ಬಿಡ್ತಾಳೆ. ಕೈ ಮುಗಿದು ಹೇಳ್ತಾಳೆ, ನಾನು ಇವತ್ತಿಂದ ನೀರು ಕುಡಿಯಲ್ಲ, ನಾನು ಊಟನೂ ಮಾಡಲ್ಲ ಅಂತ. ಅವಳೇ ನಿರಾಹಾರ ಯೋಗಿನಿ, 50 ವರ್ಷ ಬದುಕಿದ್ಲು. ಎಲ್ಲದಕ್ಕೂ ಕಾರಣಗಳನ್ನು ಕೊಡೋಕ್ಕಾಗಲ್ಲ, ಅವರವರ ಆತ್ಮಸ್ಥೈರ್ಯ, ಅವರವ್ರ ಇದು. ಏಕೆಂದರೆ ಗುರುವಿನ ಪಾದಕ್ಕೆ ಯಾಕೆ ಹಣೆ ಹೆಚ್ಚಿ ನಮಸ್ಕಾರ ಮಾಡಬೇಕು ಅಂದೋದಕ್ಕೆ ಒಂದೇ ಒಂದು ವಿಭೂತಿ ಮಹತ್ವ ಹೇಳಿ ನಾನು ಮಾತಿಗೆ ವಿರಾಮ ಹಾಕ್ತೀನಿ. ಏನೂ ಇಲ್ಲ, ಇಷ್ಟೇ. ಏಕೆಂದರೆ ಹಣೆ ಬರಹನ ತಪ್ಸಕ್ಕೆ ಹರಿಹರ ನಿರಂಚಾದ್ಯರಿಗೂ ಸಾಲದು ಅಂತ ಜ್ಞಾನಿಗಳು ಹೇಳ್ತಾರೆ. ಯಾರ ಕೈಲೂ ಸಾಧ್ಯನೇ ಇಲ್ಲ, ಆದರೆ ಒಂದು ವಿಭೂತಿ ಕೈಲಿ ಅದು ಸಾಧ್ಯ ಇದೆ. ಹೆಂಗೆ ಅಂತಂದರೆ, ಅದನ್ನು ಹಾಕ್ಕೊಂಡು ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳೋದ್ರಿಂದ ಅದನ್ನು ಅಳಿಸ್ಬೋದು ಅನ್ನೋ ಶಕ್ತಿ ಇದೆ. ಯಾಕೆಂದರೆ 111 ವರ್ಷಗಳಾದ್ರೂ ಸಿದ್ಧಗಂಗೆಯ ಮಹಾಪುರುಷ ಮಹಾಮಹಿಮ ಶಿವಕುಮಾರ ಮಹಾಸ್ವಾಮಿಗಳು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹಿತ 111ನೇ ವಯಸ್ಸಿನಲ್ಲೂ ಹಿಂಗಂದು ಇದು ಹಣೆಗೆ ಬಳ್ಕೊಂಡಿದ್ದನ್ನು ಧರಿಸ್ಕೊಂಡಿದ್ದನ್ನು ನಾನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಯಾಕೆಂದರೆ LED ಹಾಕಿ ತೋರಿಸ್ಬೇಕು ನಿಮಗೆ, ಯಾಕೆಂದರೆ ಭಸ್ಮದ ಮಹಿಮೆ ಎಂಥದ್ದು ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ. ಇನ್ನೊಂದು ಅದೇ ಥರ ಆ ಭಸ್ಮಕ್ಕೆ ಸಮಾನವಾದ್ದು ಇನ್ನೊಂದು ಯಾವುದು ಅಂತಂತಂದರೆ ಗುರುವಿನ ಪಾದದ ಧೂಳಿ. ಬರೀ ಕಾಲಲ್ಲಿ ಗುರು ಓಡಾಡ್ತಾನಲ್ಲ, ನಿಮಗೆ ಹೇಳಿದೆ, ಅವನು ಓಡಾಡೋ ದಾರಿ ಒಳಗೆ ಭೂತ ಪ್ರೇತ ಪಿಶಾಚಿ ಶಾಕಿಣಿ ಢಾಕಿಣಿ ಬೇತಾಳಗಳು ಬರಲ್ಲ ಅಂತಲ್ಲ, ಆ ಜಾಗ ಪವಿತ್ರವಾಗಿರುತ್ತೆ.
ಏನೇ ಆದ್ರೂ ಆ ಜಾಗ ಪವಿತ್ರವಾಗಿರುತ್ತೆ. ಆ ಪಾದ ಧೂಳಿಗೆ ಹಣೆ ಇಟ್ಟು ನಾವು ಹಿಂಗೆ ಹಚ್ಕೋಬೇಕು. ನಮ್ಮ ಪೂರ್ವಿಕರು ಯಾರು ತಡ್ರಲ್ರಿ, ಮಹಾನ್ ಜ್ಞಾನಿಗಳು. ಹಳ್ಳಿಗಾಡಿನಲ್ಲಿದ್ದಂಥ ನಮ್ಮ ಜನ, ರೈತಾಪಿ ಜನ ಏನು ಮಾಡೋರು ಅಂದರೆ, ಗುರುವನ್ನ ಕರೆದುಬಿಟ್ಟು ಅವರ ಪಾದನ ತೊಳೆದುಬಿಟ್ಟು ಬಿಲ್ಪತ್ರೆ ಹಾಕಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದಿದ್ರೆ. ಅರ್ಥ ಇಷ್ಟೇ, ಮನೆಗೆ ಕಣ್ಣು ದೃಷ್ಟಿ ಆಗಬಾರ್ದು, ಯಾವುದೇ ಅಸುರಿ ಶಕ್ತಿಗಳು ಬಂದು ಕತ್ತಲಿ ವಕ್ರಿಸಬಾರ್ದು ಅನ್ನೋದಕ್ಕೋಸ್ಕರ ಗುರುವಿನ ಪಾದ ತೊಳೆದು ಅದಕ್ಕೆ ಪಾದೋದಕದಲ್ಲಿ ಅದನ್ನು ಎಸಿತಾ ಇದ್ರು. ಇಷ್ಟೇ ತಿಳ್ಕೊಳ್ಳಿ, ಯಾಕೆಂದರೆ ಇದನ್ನೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ. ಹಾಗಾಗಿ ನನ್ನನ್ನು ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟರು. ತುಂಬ ಸಂತೋಷ ಆಯಿತು. ಯಾಕೆ ಅಂತಂತಂದರೆ, ಇವತ್ತೇನಾದ್ರು ನಾನು ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂತಂದರೆ ಅದು ನಾವು ಮಾಡಿರೋ ಪುಣ್ಯ ಅಂತೂ ದೇವರಾಣೆ ಅಲ್ವೇ ಅಲ್ಲ, ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸತ್ಯವಾಗಲೂ. ಯಾಕೆ ಅಂತಂತಂದರೆ, ನಮ್ಮಮ್ಮ ನಮ್ಮ ತಂದೆ ತಾಯಿಯ ಬಗ್ಗೆ ಒಂದೆರಡು ಮಾತಾಡ್ದಲೇ ಇದು ತುಂಬ ತಪ್ಪಾಗುತ್ತೆ. ನಮ್ಮ ಮನೆ ದೇವರು ಯಾವುದು ಅಂದರೆ, ರಾಯಚೂರು ಜಿಲ್ಲೆಯಲ್ಲಿರೋ ದೇವಸೂಗೂರಿನಲ್ಲಿರೋ ಸೂಗೂರೇಶ್ವರ ಅಂದರೆ ವೀರಭದ್ರೇಶ್ವರ ನಮ್ಮ ಮನೆ ದೇವರು. ನಿಮಗೆ ಕಲ್ಯಾಣದಲ್ಲಿ ಒಂದು ಹಾಡು ಬರುತ್ತೆ, ಲಕ್ಷದ ಮೇಲೆ 96,000 ನಿತ್ಯ ಜಂಗಮಗಿಕ್ಕಿದವಗೆ ಇಕ್ಕಿದವಗೆ ಅಂತ ಬಸವಣ್ಣವ್ರಿಗೆ ಹೇಳ್ತಾರೆ. ಲಕ್ಷದ ಮೇಲೆ 96,000 ಗಣಗಳಿಗೆ ನಿತ್ಯ ಊಟಕ್ಕೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದವನು ನಮ್ಮ ಭಂಡಾರಿ ಬಸವಣ್ಣ, ಜಗಜ್ಯೋತಿ ಬಸವಣ್ಣ ಅನ್ನೋ ಮಾತನ್ನು ಹೇಳ್ತಾರೆ. ಇವರು ಕಲ್ಯಾಣ ಪಟ್ಟಣದಲ್ಲಿ 1,90,000 ಇರ್ತಾರೆ. 6,000 ಜನ ರಾಜ್ಯ ಕೋಶಗಳನ್ನೆಲ್ಲ ಶ್ರೀಮಂತಿಕೆಯನ್ನೆಲ್ಲ ದಾನ ಮಾಡಿ ಅಲ್ಲಿಂದ ವಲಸೆ ಬಂದು ನೆಲೆಸಿದ್ರು. ಅವರೇ ಸೂಗೂರೇಶ್ವರ ಅಂತ ನಮ್ಮ ಸುಪ್ರಭಾತದಲ್ಲಿ ಬರುತ್ತೆ. ಆ ದೇವರನ್ನ ಆರಾಧನೆ ಮಾಡೋರು. ಹಾಗಾಗಿ ನಾವು ಚೆನ್ನಾಗಿದ್ದೀವಿ. ಬಸವಣ್ಣವ್ರಿಗೆ ಯಾವುದೇ ಜಾತಿ ಇರಲಿಲ್ಲ. ಅದೇ ಥರ ಇನ್ನೊಂದು ಮಾತು ಹೇಳಬೇಕು ಅಂತಂತಂದರೆ, ಸಿದ್ಧಾಂತ ಶಿಖಾಮಣಿಗೂ ಯಾವುದೇ ಜಾತಿ ಇರಲಿಲ್ಲ. ಏಕೆಂದರೆ ಜಾತಿಯನ್ನು ಮೀರಿ ಬೆಳೆದಂತಹ ಮಹಾಚೇತನಗಳು ಬಸವಣ್ಣವರು. ಒಂದು ಒಳ್ಳೆಯ ಮಾತು ಹೇಳ್ತಾರೆ, ಅದನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಆಗ್ತೀನಿ. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಶರಣ ರಾವಣದ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ, ಕೌಂಡಿನ್ಯ ಕಮಾರ ಭೂಮಿ ಸುತೆ ಸೀತೆ, ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ಕುಲವನ ಅರಸದಿರಿಂಬು, ಕುಲವನ ಅರಸದಿರಿ, ಕುಲವನ ಅರಸಿ ಮುನ್ನೇನಾದಿರಿಂಬು ಅಂತ ಹೇಳೋದು ಮಹಾನುಭಾವರಾದಂತಹ ಬಸವಣ್ಣವರು. ಹಾಗಾಗಿ ನಾವು ಹೊಡೆದಾಡ್ತೀವಿ, ವೀರಶೈವರು ಲಿಂಗಾಯತರು ಅದು ಇದು ಅಂತ ಉಪಕೋಮಗಳನ್ನೆಲ್ಲ ಇಟ್ಕೊಂಡು. ನಾವೆಲ್ಲ ಒಂದೇ. ವರ್ಣಾಶ್ರಮ ಧರ್ಮ ಬರೋದಕ್ಕಿಂತ ಮುಂಚೆ ಪೂರ್ವದಲ್ಲೇನಿತ್ತು, ಮನ್ವಂತರಗಳ ಕಾಲದಿಂದ ಏನಿತ್ತು, ಅವಾಗಲೂ 4 ಚಾತುರ್ವರ್ಣ ಇದ್ದಿದ್ದು. ಯಾವುದು ಅಂತಂದರೆ, ಪ್ರಾಣಿ ಪಕ್ಷಿಗಳೆಲ್ಲ ಒಂದು ಜಾತಿ ಇತ್ತು, ಜಲಚರಗಳೆಲ್ಲ ಒಂದು ಜಾತಿ ಇತ್ತು, ಕ್ರಿಮಿಕೀಟಗಳೆಲ್ಲ ಒಂದು ಜಾತಿ ಇತ್ತು, ಮಾನವ ಕುಲ ಎಲ್ಲ ಒಂದೇ ಜಾತಿ ಇತ್ತು, ಮಾನವ ಕುಲ ಎಲ್ಲ ಒಂದೇ ಜಾತಿ ಇತ್ತು. ಹಂಗಾಗಿ ನಮ್ಮ ಮಾತನ್ನು ಇಷ್ಟೊತ್ತವರೆಗೂ ಕೂತ್ಕೊಂಡು ಕೇಳಿದ್ರಿ, ಸಾವಧಾನವಾಗಿ ಕೇಳಿದ್ರ, ಗೊತ್ತಾಯ್ತಾ? ಇದೇ ಶಿಸ್ತಿರಲಿ. ನಮಗೆ ಪದೇ ಪದೇ ಅಜ್ಜವರು ನಮ್ಮನ್ನು ಕರೆದು ಇಲ್ಲಿ ಸೇವೆ ಮಾಡೋಂಥ ಭಾಗ್ಯ ಕೊಡಲಿ, ಗೊತ್ತಾಯ್ತಾ ಅಂತ ಹೇಳಿಬಿಟ್ಟು ನಾನು ಬೇಡ್ಕೊಂಡು, ಅಂಗುಲಿಮಾಲನ ಬಗ್ಗೆ ಅಜ್ಜವ್ರು ಹೇಳ್ತಿದ್ದಾಗ ನಾನು ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕೆ ಅಂತಂದರೆ, ಆ ಅಂಗುಲಿಮಾಲನ ಪಾತ್ರ ಮಾಡಿ ತೋರಿಸಿದ್ದಕ್ಕೆ ನಾನು ಈ ನಿಮ್ಮ ದೊಡ್ಡಣ್ಣ ಸಿನಿಮಾ ನಟನಾಗಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಹೌದು ಹೌದು. ಅವ್ರು ಹೇಳ್ತಾನೆ ಅಂಗುಲಿಮಾಲ ಅಂದರೆ ಅವನೆಂಥ ರಾಕ್ಷಸ ಅನ್ನೋದನ್ನು ಒಂದು ಮಾತಲ್ಲಿ ಹೇಳ್ತೇನೆ. ಡಾಕ್ಟರ್ ಪ್ರಭುಶಂಕರ್ ಅವರು ತುಂಬ ಚೆನ್ನಾಗಿ ಬರೀತಾರೆ, ತಾಯದೆಯ ನಪ್ಪಿರುವ ಎಳೆ ಶಿಶುವು, ಒಲುಮೆಯಲ್ಲಿ ಮೈಮರೆತಿಹ ಪ್ರೇಮಿಗಳು, ಬಾಳ ತುದಿಗೈದಿಯು ಮೃತ್ಯುವಿಗೆ ಅಂಜುತಿಹ ಮುದಿ ಜನರು, ಯಾರಾದರೇನಂತೆ ಅವನಿಗೊಂದೇ ಬಳಿ ಸಾರಿ ಕೊಲೆಗೈದು ಕರಳು ಬೆರಳುಗಳ ಕತ್ತರಿಸಿ ಮಾರಿಸುಡುವನವನು. ನಾಳೆ ಈ ಶ್ರಾವತ್ತಿಗೈ ತರುವ ಸುದ್ದಿ ಇದೆ, ಅದರಿಂದಲೇ ದೇವ ನಗರಕ್ಕಿಂದಿ ರಕ್ಷೆ. ಶ್ರಾವತಿ. ಬುದ್ಧ ಯೋಚನೆ ಮಾಡ್ತಾನೆ, ಆ ಭಿಕ್ಷಾ ಪಾತ್ರೆ ಕೊಡು, ಹಾಗೆ ಕಮಂಡಲನ್ನು ಕೊಡು ಅಂತಾನೆ. ಆನಂದನ ತಗೊಂಡಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ? ಅಂಗುಲಿಮಾಲನಲ್ಲಿಗೆ. ಮೃತ್ಯುಗೆ ಹೋಗೇನ್, ಸಾವು ಬದುಕುಗಳಲ್ಲಿ ಭೇದವೇ ಕಂದ, ಕೊಡು, ನಡೆವೆನು ನಾನು.
ಆ ನನ್ನ ಸೋದರನ ವಿಪಿನ ಮನೆಗೆ. ವಿಪಿನ ಅಂದ್ರೆ ಕಾಡು ಅಂತ. ಹೋಗ್ತಾರೆ. ಹೋದಾಗ ಅವನು ನಡ್ಕೊ ಬರ್ತಾ ಇದ್ವಿ. ನೋಡೋದು ಏಕಾಕ್ಷ, ಯಾವುದೋ ನರಪ್ರಾಣಿ ಇತ್ತಲೇ ಬರುತ್ತಲಿದೆ ಅಂತಂತಂದ್ರೆ ಆವಾಗ ಸಿಟ್ಟು ಬಂದ್ಬಿಡ್ತ ಅವನಿಗೆ. ಆ ಕಾಳಿ ಅಂತ ಒಂದು ದೊಡ್ಡ ಕಡ್ಡಗ ಇರುತ್ತೆ, ಅದಂತಂಡು ಏಯ್ ನಿಲ್ಲಲ್ಲೇ ಮನುಜ, ಅಲ್ಲೇ ನಿಲ್. ಆಗ ಅವನೇನು ಹೆದರ್ಕೊಳ್ಳಲ್ಲ. ಬುದ್ಧ ನಡ್ಕೊಂಬರ್ತಾ ಹೇಳ್ತಾನೆ, ನಿಂತೇ ಇರುವೇನು ನಾನು, ನೀನಿನ್ನೂ ನಿಂತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನಿಂತೇ ಇರುವೇನು ನಾನು, ನೀನಿನ್ನೂ ನಿಂತಿಲ್ಲ. ಅವನಿಗೆ ಏನು ಈ ಮಾತನ್ನು ಎಲ್ಲೂ ಕೇಳೇ ಇರಲ್ಲ. ಅವನು ಏಯ್ ಅಂಗುಲಿ ಮಾಲನಿಗೆ ಪಡಿ ನುಡಿದು ಬದುಕಿರುವ ಶೂರನೊಬ್ಬನು ಇಲ್ಲ ಎಂಬುದರ ಅರಿವಿಲ್ಲದಿಹ ಓ ಕುನ್ನಿ, ಸಾವಿ ಶಿಕ್ಷೆಯೋ ನಿನಗೆ ಎತ್ತೆ ಹೊಡೆಯಕ್ಕೆ ಹೋಗ್ತಾನೆ. ಆದರೆ ಕೈಯಿಂದ ಹಂಗೆ ನಡ್ಕ ಬಂದು ದವಾರಿನ ಕೆಳಗಡೆ ಬಿದ್ದೋಗುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಯಾರು ನೀ ಸನ್ಯಾಸಿ, ಮಂತ್ರವಿದ್ಯೆಯನ್ನರಿತ ಮಾಟಗಾರನೋ ನೀನು. ನನ್ನ ಖಡ್ಗದ ಕಾಳಿ ಕೊಲೆಗಳಿಗೆ ಎಲ್ಲೊಂದು ಮುಷ್ಟಿ ಪೀಠವ ನುಡಿದು ದರೆಗುರುಳಿ ಹೊರಳಿದುದ ಕಾರಣ ಇದೇ ಮೊದಲ್ ಹೇಳು, ಮಂತ್ರವಿದ್ಯೆಯನ್ನರಿತ ಮಾಟಗಾರನೋ ನೀನು ಅಂತ ಕೇಳ್ತಾನೆ. ವಾಗ್ವಾದಗಳ ನಡೆಯುತ್ತೆ. ಕೊನೆಗೆ ಹೇಳ್ತಾನೆ, ಬಾಚಿ ತಪ್ಕೊಳ್ತಾನೆ, ಹೆಂಗಿದೆ ನನ್ನ ಆಲಂಗನ ಅಂತ. ಅವಾಗ ಅವನಲ್ಲಿದ್ದ ಪೈಶಾಚಿಕತೆ ಎಲ್ಲ ಹೊರಟೋಗುತ್ತೆ. ಒಬ್ಬ ಗುರು, ಶ್ರೇಷ್ಠನಾದ ಗುರು ಬಾಚಿ ತಪ್ಪಿದಾಗ ಅವಾಗ ಹೇಳ್ತಾನೆ, ಹಗುರಾಯಿತು ಎದೆ ತುಂಬುತ್ತಿದೆ ಸದೆ ನನ್ನೀ ಜೀವನ ಕಣಕಣವನ್ನು, ಹರಿಯುತ್ತಿದೆ ಎಂಬುದ ಮೈದೂರಿದೆ ಹದ ಪಾವನಗೈದಿದೆ ಚಣಚಣವನ್ನು, ಬೆಳೆದಿಂಗಳ ಹೊಳೆ ಕಾನನದೆಳೆ ಎಳೆ ಮೀಸಿ ತೊಳೆದೊಳೆದ ರೀತಿ ಬಾಳನು ತುಂಬಿತು ಪಾವನಗೈದಿತು ನಿನ್ನೀ ದೇವ ಮನೋಹರ ಪ್ರೀತಿ ದೇವ ಅಂತ ಶರಣರಾಗ್ತಾನೆ. ಇದು ಏಕೆಂದರೆ ಇವನ್ನೆಲ್ಲ ಓದಿಸ್ಬೇಕು. ನಿಮ್ಮಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗಿಷ್ಟ ಇದೆಯೋ ತಗೋಬೋದು, ಇಲ್ಲ ಅಂದರೆ ಬಿಟ್ಟಾಕ್ಬಿಡಿ. ಏಕೆಂದರೆ ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡನೂ ಒಂದು. ಯಾಕೆ ಅಂತ ಕೇಳಿ, ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ತು ಮಾತನಾಡುವಂತಹ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣಬದ್ಧವಾದ ಭಾಷೆ ಯಾವುದಾದ್ರೂ ಇದೆ ಅಂದರೆ ಅದು ಬೇರೆ ಯಾವುದಲ್ಲ, ಕನ್ನಡ. ಅದನ್ನು ಬರೀ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ಒಂದು ಶಬ್ದಕ್ಕೆ, ಒಂದೇ ಒಂದು ಶಬ್ದಕ್ಕೆ 10 ರಿಂದ 25 ಪಾರಿಭಾಷಿಕ ಶಬ್ದಗಳು ಸಿಗುತ್ತೆ. ಶಬ್ದ ಭಂಡಾರದಲ್ಲಿ ಸಿಗುತ್ತೆ ಅಂದರೆ ಅದು ಕನ್ನಡದಲ್ಲಿ ಮಾತ್ರ ಅನ್ನೋದನ್ನು ಮರಿಬೇಡಿ. ನಾವೇಳೋದಲ್ಲ, ಜಗತ್ತಿನ ಬುದ್ಧಿವಂತರು ವಿದ್ವಾಂಸರೆಲ್ಲ ಒಪ್ಕೊಂಡಿದ್ದಾರೆ. ಏನಂತ? ಕನ್ನಡಿಗರ್, ಸುಜ್ಞಾನರ್, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ಎಷ್ಟು ಚೆನ್ನಾಗಿದೆ ನೋಡಿ. ಕನ್ನಡಿಗರು ಅಂದರೆ ಯಾರು? ಸುಜ್ಞಾನರ್, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಬಹಳ ಬೇಗ ಕ್ಷಮಿಸ್ತಾರೆ, ಪಂಡಿತೋತ್ತಮರ್. ಈ 6 ಗುಣ ಯಾರಿಗಾದರೂ ಇದ್ದರೆ ಅವನ್ನ ಕನ್ನಡಿಗ ಅಂತ ಕರೀರಿ ಅಂತ ಹೇಳ್ಬಿಟ್ಟು ತಂಜಾವೂರು ಶಾಸನದಲ್ಲಿ ಬರೆದಿದ್ದಾರೆ, ತಮಿಳ್ನಾಡಲ್ಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಭಾಳ ಸಂತೋಷದ ವಿಷಯ ಅಂದರೆ, ಇಷ್ಟು ಪಿಕ್ಚರಲ್ಲಿ ಮಾಡಿದ್ರು ನನ್ನ ಜೊತೆಯಲ್ಲಿ ಎಲ್ಲೂ ಯಾವತ್ತೂ ಬರದಲ್ಲೇ ಇರ್ತಕ್ಕಂಥ ನನ್ನ ಹೀರೋಯಿನ್ ಬಂದಿದ್ದಾಳೆ. ನೀವು ಹಿಂಗೆ ಅಂದ್ಬಿಟ್ರೆ ನನ್ನ ಹೆಸ್ರು ಯಾಕೆ ಹೇಳಿದ್ರಿ ಅಂತ ಅವಳು ದಾರಿ ಒದ್ದುಕೊಂಡು ಕರ್ಕೊಂಡು ಹೋಗ್ತಾಳೆ. ದಯವಿಟ್ಟು ಹೋಗಬೇಡಿ. ಹಂಗಾಗಿ ಯಾತಕ್ಕೋಸ್ಕರ ಬಂದ್ಲು ಅಂದರೆ ಹೇಳ್ತೀನಿ, ಎಲ್ಲಿಗೆ ಕರೆದ್ರು ಮಕ್ಕಳ ಮನೆಗೂ ಬರಲ್ಲ. ಅಂಥದ್ರಲ್ಲಿ ಗವಿಸಿದ್ದಪ್ಪನ ಪಾದ ದರ್ಶನ ಮಾಡಲೇಬೇಕು. ಯಾಕೆಂದರೆ ಆ ಗವಿ ದರ್ಶನ ಮಾಡಿದ್ರೇ ನನ್ನ ಜೀವನ ಸಾರ್ಥಕ ಆಗೋದು ಅಂತ. ಯಾಕೆಂದರೆ ಇದು ಅಂತಿಂತ ಭೂಮಿಯಲ್ಲ, ಹನುಮನುದಿಸಿದ ನಾಡು, ಗವಿಸಿದ್ದೇಶ್ವರ ಮೆಟ್ಟಿದ ಬೀಡು, ಪುಣ್ಯದ ಬೀಡು. ಅರ್ಥ ಆಯ್ತಾ? ಅವ ಮೆಟ್ಟಿದ ನಾಡು, ಅವ ಮೆಟ್ಟಿದ ಈ ಭೂಮಿ ಅಕ್ಷಯ ಸುಕ್ಷೇಮ ಸುಭಿಕ್ಷತೆಯ ಸುವರ್ಣ ನೆಲ. ಬೇರೆ ಇನ್ನೊಂದು ಕೈಲಾಸ ಹುಡ್ಕಕ್ಕೆ ಹೋಗಬೇಡಿ, ಇದೇ ಕೈಲಾಸ. ಈ ಗವಿಯಪ್ಪನ ಗಿರಿ ಏನಿದೆಯಲ್ಲ, ಇದೇ ಕೈಲಾಸ. ಇನ್ನೊಂದು ಕೈಲಾಸ ಹುಡುಕಬೇಡಿ. ಎಲ್ಲಿ ಅನ್ನದಾನ ಯಥೇಚ್ಛವಾಗಿ ನಡೆಯಿತು ಆ ಜಾಗದಲ್ಲಿ ಸಾಕ್ಷಾತ್ ಈಶ್ವರ ಪಾರ್ವತಿ ಸಮೇತವಾಗಿ ಇಲ್ಲೇ ಇರ್ತಾನೆ, ಇನ್ನೆಲ್ಲೂ ಇಲ್ಲ. ಅದಕ್ಕೆ ನೀವು ಕೂತಿರೋ ನನ್ನ ತಾಯಿ ತಂದೆಗಳು, ನನ್ನ ಅಣ್ಣ ತಮ್ಮಂದರು, ನೀವೇ ಸಾಕ್ಷಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂತಂದರೆ, ಅನ್ನ ದೊಡ್ದು ಜಗತ್ತಿನಲ್ಲಿ ತಾರಾ ಸುಬ್ರಾಯರು ನೃಪತುಂಗದಲ್ಲಿ ಒಂದು ವಿಷಯ ಬರೀತಾರೆ, ಅದನ್ನು ಹೇಳ್ತೀನಿ.
ಅನ್ನ ದೊಡ್ಡದು ತಾಯಿ ದೊಡ್ಡದು ಅಂತಂತಂದ್ರೆ ನಾನು ನಿಮ್ಮನ್ನ ಕೇಳ್ತೀನಿ. ಯಾಕೆಂದ್ರೆ ಈ ವೇದಿಕೆ ಮೇಲಿಂದ ಒಳ್ಳೆ ಚೆನ್ನಾಗಿದೆ, ಎಲ್ಲ ಸಮೀಪದಿಂದ ಕೇಳ್ತೀರಿ. ನಮ್ಮ ಮಗಳು ಬಂದಿದ್ದಾಳೆ ಹಾಡು ಹೇಳ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.